ಅಪಘಾತಗಳಾದಾಗ ಜನಸಾಮಾನ್ಯರು ಮುಖ್ಯವಾಗಿ ಅತಿ ಹತ್ತಿರದಲ್ಲಿ ಯಾವುದು ಆಸ್ಪತ್ರೆ ಫೆಸಿಲಿಟಿ ಇರುತ್ತೆ ಅಲ್ಲಿಗೆ ದೂರವಾಣಿ ಕರೆ ಮಾಡಿ ಆ್ಯಂಬುಲೆನ್ಸ್ ತರಿಸ್ಕೊಳ್ಳೋಂಥ ಕ್ರಮ ಮಾಡಬೇಕಾಗತ್ತೆ. ಶಿಫ್ಟ್ ಮಾಡೋವಂಥ ಪರಿಸ್ಥಿತಿ ಇದ್ದಾಗ ಅವನಿಗೆ ಕತ್ತಿಗೆ ಭಾಳ ತುಂಬ ಸೆನ್ಸಿಟಿವ್ ಏರಿಯಾ, ಅಲ್ಲಿ ಅವನಿಗೆ ಮೂವ್ ಆಗದಿರೋಂಗೆ ಪೇಷಂಟ್ನ ಒಂದು ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಿ ನೆಕ್ಸ್ಟು ಆ್ಯಂಬುಲೆನ್ಸ್ ಮುಖಾಂತರ ಹತ್ರದಲ್ಲಿರೋ ಹಾಸ್ಪಿಟ್ಲಿಗೆ ಸ್ಥಳಾಂತರ ಮಾಡಬೇಕಾಗುತ್ತೆ. ಹಾಸ್ಪಿಟ್ಲಿಗೆ ಬಂದ ಕೂಡಲೇ ನಾವು ಫಸ್ಟು ಪೇಷಂಟ್ ಕಾನ್ಷಿಯಸ್ ಲೆವೆಲ್ ನೋಡಬೇಕಾಗುತ್ತೆ. ಪೇಷಂಟ್ ಎಷ್ಟು ಮಟ್ಟಿಗೆ ಕಾನ್ಷಿಯಸ್ ಇದ್ದಾನೆ, ಸೊ ಅದರಿಂದ ಅವನಿಗೆ ಮೆದುಳಿಗೆ ಬಲವಾದ ಪೆಟ್ಟು ಬಿದ್ದಿದೆಯಾ ಅಂತ ಗೊತ್ತಾಗುತ್ತೆ. ಕೈ ಕಾಲುಗಳು ಅವ್ನಿಗೆ ಸ್ವಾಧೀನ ಇದೆಯಾ ಅಂತ ನೋಡಬೇಕಾಗುತ್ತೆ. ಅದರಿಂದ ನಮಗೆ ಅವ್ನ ಸ್ಪೈನಲ್ ಕಾರ್ಡ್ ಏನು ನರ, ಮೆದುಳಿನ ನರ ಎಲುಬು ಮೂಲಕ ಬೆನ್ನೆಲುಬು ಮೂಲಕ ಬರುತ್ತೆ, ಅದಕ್ಕೆ ಇಂಜುರಿ ಆಗಿದೆಯಾ ಅಂತ ಅಂದ್ಬಿಟ್ಟು ನಾವು ಸರ್ವೆ ಮಾಡ್ತೀವಿ. ಎಲ್ಲರ ಎದೆಗೂಡು ಇಲ್ಲ ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದಾಗ, ಇಲ್ಲ ಅಂಗಾಂಗಗಳು ಕೈ ಕಾಲುಗಳಿಗೆ ಪೆಟ್ಟು ಬಿದ್ದಾಗ, ಮೂಳೆಗಳು ಫ್ರ್ಯಾಕ್ಚರ್ ಆಗಿದೆಯಾ, ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಇದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಪೇಷಂಟ್ನ ನಾವು ಸ್ಪೈನ್ ಬೋರ್ಡ್, ಅದಕ್ಕೋಸ್ಕರ ಸ್ಪೈನ್ ಬೋರ್ಡಲ್ಲಿ ಶಿಫ್ಟ್ ಮಾಡ್ತೀವಿ. ಅದಾದಮೇಲೆ ಸರ್ವೈಕಲ್ ಕಾಲರ್ ಅಂತ ಹಾಕ್ತೀವಿ. ಸೊ ಅದು ಹಾಕೋದ್ರಿಂದ ಸರ್ವೈಕಲ್ ಸ್ಪೈನ್ ಏನಿದೆ ಅದ್ರ ಮೂವ್ಮೆಂಟ್ ಕಮ್ಮಿ ಆಗುತ್ತೆ, ಅದರಿಂದ ಕಾರ್ಡ್ಗೆ ಇಂಜುರಿ ಆಗೋವಂಥದ್ದು ಕಮ್ಮಿ ಆಗುತ್ತೆ. ಪೇಷಂಟ್ ವೈಟಲ್ಸ್ ಚೆಕ್ ಮಾಡ್ತೀವಿ, ಬ್ಲಡ್ ಪ್ರೆಷರು, ಆಕ್ಸಿಜನ್ ಲೆವೆಲ್ ಹೇಗಿದೆ ಅವೆಲ್ಲ ಚೆಕ್ ಮಾಡಿ ಪ್ರೈಮರಿ ಸರ್ವೆ ಮಾಡಿ ಎಲ್ಲಿ ಅವನಿಗೆ ಬಲವಾದ ಪೆಟ್ಟಾಗಿದೆ ಅದಕ್ಕೆ ಇನಿಷಿಯಲ್ ಟ್ರೀಟ್ಮೆಂಟ್ ಕೊಟ್ಟ ಕೂಡಲೇ ಸೆಕೆಂಡ್ರಿ ಟ್ರೀಟ್ಮೆಂಟ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ.